ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ಭೀಮಾ ದುನಿಯಾ ವಿಜಯ್ ಸರ್ कौन रे उन्हें कुछ का तिनको बने सस्ता नशा नको मशीन लेके मारता तुम्हें ಓ ಮೈ ಗಾಡ್ ವಿಜಯ್ ಸರ್ಗೆ ರಾಮನಗರಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸರ್. ಮೊದಲನೇದಾಗಿ ಅಷ್ಟು ಕ್ಯಾಮ್ರಾಗಳು ಅಷ್ಟು ಕಣ್ಗಳು ನಿಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದೆ. ಸೊ ನೀವುಂಟು ಅಭಿಮಾನಿಗಳುಂಟು, ಆಮೇಲೆ ನಾವು ಮಾತಾಡ್ತೀವಿ. ನಾನು ಮಾತಾಡಕ್ ರೆಡಿ ಇದ್ದೆ. ಅರ್ಜುನ್ ಜನ್ಯ ಬೈದ್ರು ನನ್ನ, ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ, ಅದು ಹೆಂಗ್ ಮಾತಾಡಬಿಡ್ತೀರಿ ಅನೀಶ್ವರಿ ಜೊತೆ ಅಂತ. ಎಲ್ಲಿ ಅರ್ಜುನ್ ಜನ್ಯ? ಜನ್ಯಾಜಿ ಅವ್ರ ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್. ಜೈ ರಾಮನಗರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಈ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ. ಯಾಕೆಂದರೆ ನನಗೆ ಅವರು ರಾಜಕೀಯನ ಹೊರತುಪಡಿಸಿ ಒಬ್ಬ ಅಣ್ಣ ತಮ್ಮಂತರ ನನ್ನನ್ನು ನೋಡಿ ಯಾವಾಗಲೂ ಏನೇ ಕಷ್ಟ ಬಂದರೂ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ. ಅವರ ಆ ಒಂದು ಸೇವೆ ಮತ್ತು ಅವರಲ್ಲಿರುವಂಥ ಒಂದು ಧೈರ್ಯ, ಅವರ ಅಣ್ಣನವರಲ್ಲಿರುವಂಥ ಧೈರ್ಯ ನನಗೆ ತುಂಬ ಅಚ್ಚುಮೆಚ್ಚು. ಸೊ ಹಂಗಾಗಿ ಸುರೇಶ್ ಸರ್, ಸದಾ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ನಾನು ನಿಮ್ಮ ಮನೆಯವನಾಗಿ ನಿಮ್ಮ ಜೊತೆಲಿ ಸದಾ ಇರ್ತೀವಿ ಸರ್. ದಯಮಾಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ನೀವು ಮಾಡಿರುವಂಥ ಸೇವೆ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ. ಅದು ಇನ್ನೂ ಎಷ್ಟೇ ವರ್ಷ ಹೋದರೂ ಅದನ್ನು ಜನಗಳು ನೆನೆಸ್ಕೋತಾರೆ. ಅದನ್ನು ನಾವು ಯಾರೂ ಮರೆಯೋಕ್ಕಾಗೋದಿಲ್ಲ. ಕಾಲ ಹಿಂಗೆ ಇರೋದಿಲ್ಲ, ಬದಲಾಗತ್ತೆ. ನಾವು ಅದನ್ನು ಕಣ್ಣಾರೆ ನೋಡ್ತೀವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ ಸುರೇಶ್ ಸರ್.